ಬೆಂಗಳೂರಲ್ಲಿ ಇರೋ ಜನಗಳಲ್ಲಿ ಅಲರ್ಜಿಕ್ ಪ್ರಾಬ್ಲಮ್ ಜಾಸ್ತಿ. ಏನಕ್ಕೆ? ನಮ್ಮ ಹತ್ರ ಬರೋ ಪೇಷಂಟ್ಸ್ ಅಲ್ಲೂ ಕೂಡ ಅಲರ್ಜಿಕ್ ರೈನೈಟಿಸ್ ಪೇಷಂಟ್ಸ್ ಅಲ್ಲಿ 100ಕ್ಕೆ 99 ಜನ ಬೆಂಗಳೂರಲ್ಲಿ ಇರೋರಾಗಿರ್ತಾರೆ. ಒಂದು ವಾಹನಗಳಿಂದ ಬರುವಂತಹ ಹೊಗೆ, ಇನ್ನೊಂದು ಬೆಂಗಳೂರಲ್ಲಿ ತುಂಬಾ ಕನ್ಸ್ಟ್ರಕ್ಷನ್ಸ್ ನಡೀತಿರೋದ್ರಿಂದ ಅದರಿಂದ ಬರುವಂತಹ ಧೂಳು, ಮತ್ತೆ ಮರ ಗಿಡಗಳು ಹೆಚ್ಚು ಇರೋದ್ರಿಂದ ಆ ಹೂ ಹಣ್ಣು ಬಿಡೋ ಕಾಲದಲ್ಲಿ ಅದರಿಂದ ಪೋಲನ್ ಗ್ರೇನ್ಸ್ ಬಂದು ಅದು ಮೂಗೊಳಗಡೆ ಹೋಗಿ ಅದು ಇರಿಟೇಟ್ ಮಾಡಿ ನಿಮಗೆ ಸಿಂಪ್ಟಮ್ಸ್ ಬರುತ್ತೆ. ಮತ್ತೆ ಅಲ್ಲಿ IT ಕಂಪನಿಗಳು ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಅವ್ರು ಯಾವಾಗಲೂ AC ಕುತ್ಕೊಳ್ಬೇಕಾಗಿರುತ್ತೆ, AC ಕುತ್ಕೊಂಡೇ ಕೆಲಸ ಮಾಡಬೇಕಿರುತ್ತೆ, ಬಿಸಿಲಿಗೆ ಎಕ್ಸ್ಪೋಸ್ ಆಗೋದು ಕಮ್ಮಿ. ಇದು ಕೂಡ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್. ಸೊ ಕರ್ದ ಪದಾರ್ಥಗಳನ್ನು ತಿನ್ನೋದ್ರಿಂದ, ರೋಡ್ ಸೈಡ್ ಫುಡ್ ತಿನ್ನೋದ್ರಿಂದ ಕೂಡ ನಿಮಗೆ ಅಲರ್ಜಿ ಟ್ರಿಗರ್ ಆಗ್ತಿರುತ್ತೆ. ಕೆಲಸ ಅಂತ ಬಂದಾಗ ಕೆಲವು ಕೆಮಿಕಲ್ ಫ್ಯಾಕ್ಟ್ರೀಸ್ ಇರ್ಬೋದು, ಕೆಮಿಕಲ್ಗೆ ನೀವು ಎಕ್ಸ್ಪೋಸ್ ಆದರೆ ಅದರಿಂದ ಕೂಡ ನಿಮಗೆ ನಿಮ್ಮ ಅಲರ್ಜಿ ಟ್ರಿಗರ್ ಆಗ್ತಿರುತ್ತೆ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್, ಬೆಂಗಳೂರಲ್ಲಿ ಯಾವಾಗಲೂ ಥಂಡಿ ವಾತಾವರಣ, ಮಳೆ ಮತ್ತೆ ಮೋಡ ಕವಿದ ವಾತಾವರಣ ಇರೋದ್ರಿಂದ ಬಿಸಿಲು ಕಮ್ಮಿ ಇರುತ್ತೆ. ಇದರಿಂದ ಕೂಡ ಪದೇ ಪದೇ ನಿಮಗೆ ಅಲರ್ಜಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಿರುತ್ತೆ. ಮತ್ತೆ ಬೆಂಗಳೂರಲ್ಲಿ ಮನೆ ಪಕ್ಕ ಮನೆ, ಒತ್ತೊತ್ತಾಗಿ ಮನೆಗಳಿರೋದ್ರಿಂದ ಬಿಸಿಲು ಬೀಳೋದು ಕಮ್ಮಿ. ಹಾಗೆ ಈ ಥಂಡಿ ವಾತಾವರಣದಿಂದ ಏನಾಗುತ್ತೆ, ಈ ಮೋಲ್ಡ್ಸ್ ಅಂತ ಕರೀತಾರೆ, ಅದು ಒಂದು ಕೈಂಡ್ ಆಫ್ ಫಂಗಸ್. ಅದು ಮನೆಯಲ್ಲಿ ನೀರು ಬಿದ್ದು 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 ಮನೆಯಲ್ಲಿ ಅದು ಹೆಚ್ಚಾಗಿ ಕಾಣಿಸ್ಕೊಳ್ತದೆ. ಅದರಿಂದ ಕೂಡ ಆ ಪೋಲನ್ಸ್ ಇಂದ ನಿಮಗೆ ಟ್ರಿಗರ್ ಆಗಿ ಅದು ಬರ್ತಿರುತ್ತೆ. ಸೊ ಡಸ್ಟ್, ಪೊಲ್ಯೂಷನ್, ಪೋಲನ್ ಗ್ರೇನ್ಸ್ ಮತ್ತೆ ಹೊರಗಿನ ರುಚಿಕರವಾದ ತಿಂಡಿಗಳು ಮತ್ತೆ ಅಲ್ಲಿನ ವಾತಾವರಣ ಅಲರ್ಜೀಸ್ಗೆ ಕಾರಣ ಆಗಿರುವಂತಹ ಮೇಜರ್ ಫ್ಯಾಕ್ಟರ್ಸ್ ಅಂತಾನೆ ಹೇಳ್ಬೋದು.